ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಶಿಲಾ ಕ್ರಿಯೇಟಿವ್ ವರ್ಡ್ಗೆ ಸ್ವಾಗತ. ಫಂಕ್ಷನ್ಗೆ ಹೋಗುವಾಗ ನಾವು ಯಾವ ಥರ ಮೇಕಪ್ ಮಾಡ್ಕೊಳ್ಳೋದು ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ನಾನು ಫಸ್ಟ್ ಮೇಕಪ್ ಸ್ಟಾರ್ಟ್ ಮಾಡುವಾಗ ಯಾವಾಗಲೂ ಲಿಪ್ ಬಾಮನ್ನು ಫಸ್ಟ್ ಅಪ್ಲೈ ಮಾಡ್ತೀನಿ. ಯಾಕಂದರೆ ನಮ್ಮ ಲಿಪ್ಸ್ ಎಲ್ಲ ಡ್ರೈ ಆಗಿರುತ್ತೆ. ಸೊ ನಾವು ಮೇಕಪ್ ಎಲ್ಲ ಹಾಕೋಷ್ಟಿಗೆ ನಮ್ಮದು ಲಿಪ್ಸ್ ಸ್ವಲ್ಪ ಸ್ಮೂತ್ ಆಗುತ್ತೆ. ಹಾಗಾಗಿ ನಾನು ಇವಾಗ ಯೂಸ್ ಮಾಡ್ತಾ ಇರೋದು ಲೀನೇಜ್ ಅವರ ಲಿಪ್ ಮಾಸ್ಕ್. ಇದು ನನ್ನ ಫೇವ್ರೆಟ್ ಲಿಪ್ ಬಾಮ್. ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಸ್ವಲ್ಪ ತಗೊಂಡು ನಮ್ಮ ಲಿಪ್ಸಿಗೆ ಹಚ್ಕೊಂಡು ನೆಕ್ಸ್ಟ್ ಪ್ರೊಸೀಜರ್ ನಾನು ಇವಾಗ ಯೂಸ್ ಮಾಡ್ತಾ ಇರೋದು ಫಿಕ್ಸಿ ಅವರ ಗ್ಲೋ ಟಾನಿಕ್. ಈ ಗ್ಲೋ ಟಾನಿಕ್ ಹಾಕಿ ನಾವು ಮೇಕಪ್ ಮಾಡೋದ್ರಿಂದ ನಮ್ಮದು ಮೇಕಪ್ ಎಲ್ಲ ಮುಗಿದ್ಮೇಲೆ ಅದು ನಮಗೆ ಫೇಸಿಗೆ ತುಂಬ ಚೆನ್ನಾಗಿ ಗ್ಲೋ ಕೊಡುತ್ತೆ. ಇದು ತುಂಬ ಒಳ್ಳೆ ಬ್ರ್ಯಾಂಡು. ನಾನು ಇಲ್ಲಿ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇರೋದು ಸೆಟಫಿಲ್ ಅವರ ಮಾಯ್ಶ್ಚರೈಸರ್. ಇದು ಡ್ರೈ ಸ್ಕಿನ್ನು, ಆಮೇಲೆ ಡ್ರೈ ಟು ನಾರ್ಮಲ್ ಎಲ್ಲ ಸ್ಕಿನ್ಗೂ ಯೂಸ್ ಆಗುತ್ತೆ. ಸೆನ್ಸಿಟಿವ್ ಸ್ಕಿನ್ಗೂ ಕೂಡ ಇದನ್ನು ಯೂಸ್ ಮಾಡ್ತೀವಿ. ಸೊ ಇದು ತುಂಬ ಒಳ್ಳೆ ಬ್ರ್ಯಾಂಡ್ ಆಗಿರುತ್ತೆ. ಸ್ಕಿನ್ ಪ್ರೆಪ್ ಮಾಡದೆ ನಾವು ಮೇಕಪ್ ಮಾಡಿದರೆ ನಮಗೆ ಮೇಕಪ್ ಲಾಂಗ್ ಲಾಸ್ಟಿಂಗ್ ಉಳಿಯಲ್ಲ. ಸೊ ನಾವು ಎಷ್ಟು ನೀಟಾಗಿ ಸ್ಕಿನ್ ಪ್ರೆಪ್ ಮಾಡ್ತೀವಿ ಅದನ್ನು ನಮಗೆ ಮೇಕಪ್ಪು ಅಷ್ಟೇ ನೀಟಾಗಿ ಬರುತ್ತೆ. ಹಾಗೆ ಅದೇ ಥರ ಲಾಂಗ್ ಲಾಸ್ಟಿಂಗ್ ಆಗಿ ತುಂಬ ಬ್ಯೂಟಿಫುಲ್ಲಾಗಿ ಮೇಕಪ್ ನಮಗೆ ಕಾಣಿಸುತ್ತೆ. ನಾನು ಇಲ್ಲಿ ಪ್ರೈಮರ್ ELF ಅವರ ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೀನಿ. ಫೇಸ್ನ ನಮ್ಮದು ಎಲ್ಲ ಮಾಯ್ಶ್ಚರು ಪ್ರೈಮರ್ ಆದಮೇಲೆ ನಾವು ಐಬ್ರೋ ಫಿಲ್ ಮಾಡ್ಕೊಳ್ಳೋಣ. ನಮ್ಮ ಐಬ್ರೋ ಶೇಪ್ ಏನಿದೆ ಅದ್ರ ತಕ್ಕಂಗೆ ನೀಟಾಗೋದು. ಸೊ ನಾನು ಇದನ್ನೆಲ್ಲ ಕವರ್ ಹೈಡ್ ಮಾಡಬೇಕಲ್ವ, ಹಾಗಾಗಿ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಟಾಟೆ ನನ್ನ ಫೇವ್ರೆಟ್ ಕನ್ಸಿಲರ್. ಇದು ಬಂದು ಇದನ್ನು ನನ್ನ ಸ್ಕಿನ್ನ ಎಲ್ಲ ಡಾರ್ಕ್ ಸ್ಪಾಟ್ಸು ಹಾಗೂ ಪಿಂಪಲ್ಸ್ನ ನೀಟಾಗಿ ಕವರ್ ಮಾಡುತ್ತೆ. ನಮ್ಮ ಕನ್ಸಿಲರ್ ಯಾವಾಗಲೂ ನಮ್ಮ ಸ್ಕಿನ್ ಟೋನ್ಗಿಂತ ಒಂದು ಶೇಡ್ ಆಫ್ ಡೌನ್ ಶೇಡ್, ಅಂದರೆ ಒಂದು ಸ್ವಲ್ಪ ಡಾರ್ಕ್ ಶೇಡ್ ಇರಬೇಕು. ಇವಾಗ ನಾನು ಫೌಂಡೇಶನ್ ಯೂಸ್ ಮಾಡ್ತಾ ಇರೋದು ನಾರ್ಸ್ ಅವರ ಮೀಡಿಯಮ್ ಪಂಜಾಬ್. ತುಂಬ ನನ್ನ ಸ್ಕಿನ್ಗೆ ಮ್ಯಾಚ್ ಆಗೋಂಥ ಶೇಡ್ನೇ ನಾನು ಯೂಸ್ ಮಾಡ್ತಾ ಇರೋದು ಇಲ್ಲಿ. ಸೊ ಓವರಾಲ್ ಮೇಕಪ್ ಆಗಿ ನಾನು ಫೋಟೋಸ್ ಅಪ್ಲೋಡ್ ಮಾಡ್ತೀನಲ್ವ, ಅವಾಗೇ ನಮಗೆ ಕಾಣಿಸುತ್ತೆ. ಹುಡಾ ಬ್ಯೂಟಿ ಅವರ ಲೂಸ್ ಪೌಡರ್ನ ತೊಗೊಂಡಿದ್ದೀನಿ. ಇದು ಕುನಾಫಾ ಶೇಡ್ ನೇಮ್ ಆಗಿರುತ್ತೆ. ಬ್ರ್ಯಾಂಡ್ ಬಂದು ಹುಡಾ ಬ್ಯೂಟಿ. ಸ್ವಲ್ಪ ಕ್ವಾಂಟಿಟಿ ತೊಗೊಂಡು ಫಸ್ಟ್ ಅಂಡರ್ ಐನ ನನ್ನ ಪ್ಯಾಲೆಟ್ ಬಂದು ಮಾರ್ಫೆ ಅವರ. ಸೊ ನಾನು ತುಂಬ ರಫಾಗಿ ಯೂಸ್ ಮಾಡಿಬಿಟ್ಟಿದ್ದೀನಿ. ಪ್ಯಾಲೆಟ್ ಮೇಲಿರೋ ಕಲರ್ಸ್ ನೋಡಿದರೆ ಗೊತ್ತಾಗುತ್ತೆ. ಅಲ್ಲಿ ನಮಗೆ ಬೇಕಾದಂಥ ಎಲ್ಲ ಬ್ರೈಡಲ್ ಹಾಗೂ ನಾನ್ ಬ್ರೈಡಲ್ ಶೇಡ್ಗಳು ಸೊ ನೀವು ಕಾಣಿಸ್ತಾ ಇಲ್ಲ. ನಿಮಗೆ ಸಿಂಪಲ್ ಆಗಿರೋ ಐ ಮೇಕಪ್ ಮಾಡ್ಕೊಳ್ಳೋದು ತೋರಿಸ್ತಾ ಇದ್ದೀನಿ. ಫಸ್ಟ್ ಲೈಟ್ ಶೇಡ್, ತುಂಬ ಲೈಟ್ ಶೇಡ್ ಆದಂಥ ಫಸ್ಟ್ ನಾವು ಟ್ರಾನ್ಸಿಷನ್ ಕಲರ್ ತೊಗೊಂಡು ಸ್ವಲ್ಪ ನಮ್ಮ ಐಲೆಡ್ ಮೇಲೆ ಈ ಥರ ಅಪ್ಲಿಕೇಶನ್ ಮಾಡ್ಕೊಳ್ಬೇಕು. ಅದಕ್ಕಿಂತ ಡಾರ್ಕ್ ಶೇಡ್ನ. ಸೊ ನಾನು ಐ ಮೇಕಪ್ ತುಂಬ ಸಿಂಪಲಾಗಿ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಡಾರ್ಕ್ ಶೇಡ್ ಬಂದು ಈ ಕೆಳಗಿನ ಲೈನ್ ಮಾತ್ರ. ಸೊ ನೆಕ್ಸ್ಟ್ ನಾನು ಸ್ವಲ್ಪ ಶಿಮ್ಮರ್ ತಗೊಂಡು ಈ ಥರ ಐ ಪಾಯಿಂಟಿಂದ ಸ್ವಲ್ಪ ಲೈಟಾಗಿ ಬ್ಯೂಟಿ ಅವರ ಐಲೈನರ್ ನಾನು ಯಾವಾಗಲೂ ಯೂಸ್ ಮಾಡೋದು. ರೇನಿ ಅವರ ವಾಟರ್ ಪ್ರೂಫ್ ಕಾಜಲ್ ಆಗಿರುತ್ತೆ. ಕಾಂಪ್ಯಾಕ್ಟ್ ಮ್ಯಾಕ್ ಬ್ರ್ಯಾಂಡ್ದು ಕಾಂಪ್ಯಾಕ್ಟ್ ಶೇಡ್ ಬಂದು ಈಸಿ 35. ಅನೆಸ್ಥೇಷಿಯಾ ಬ್ರ್ಯಾಂಡ್ನ ಕಾಂಟೋರ್ ಪ್ಯಾಲೆಟ್. ಸ್ವಲ್ಪ 5 minutes. 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 5 minutes
ದಪ್ಪ ಫೇಸ್ನ ಸ್ವಲ್ಪ ಸಣ್ಣ ಮಾಡುತ್ತೆ. ಎಲ್ಲರೂ ಮೇಕಪ್ಪಲ್ಲಿ ಕೇಳ್ತಾ ಇರ್ತಾರಲ್ಲ, ನನ್ನ ಫೇಸ್ ಸಣ್ಣ ಮಾಡಿ ಅಂತ. ಅದು ಮ್ಯಾಜಿಕ್ ಪ್ರಾಡಕ್ಟೇ ಇದು. ನಮಗೆ ಅಲ್ಲಿ ಫೇಸ್ ದಪ್ಪ, ನನ್ನ ಫೇಸ್ ನೋಡ್ತಾ ಇರ್ಬೋದು, ತುಂಬ ಉದ್ದ ಫೇಸ್ ಅನಿಸುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಸಹ ಸ್ವಲ್ಪ ಕಟ್ ಆನ್ ಮಾಡ್ಕೊತಾ ಇದ್ದೀನಿ. ನೋಸ್ ಎಲ್ಲರಿಗೂ ಶೇಪ್ ಮಾಡ್ಕೊಳ್ಳೋಕೆ ಬರಲ್ಲ, ಹಾಗಾಗಿ ಏನಾದರೂ ಈ ಥರ ನಮಗೆ ಒಂದು ರೆಫರೆನ್ಸಿಗೆ ಈ ಥರ ಇಟ್ಕೊಂಡು ನಮಗೆ ಮೂಗಿಂದ ಸ್ವಲ್ಪ ಶೇಪ್ ಕೊಟ್ಕೊಳ್ಬೋದು. ಈ ಥರ ಅಗೇನ್ ಮ್ಯಾಕ್ ಅವರ ನನ್ನ ಫೇವ್ರೆಟ್ ಹೈಲೈಟರ್ ನೋಸ್ನ ಶೇಡ್ ಮಾಡ್ತೀವಿ. ರೂಪ್ ಕರ್ಲ್ ಅವರ ಬ್ಲಷ್ ಪ್ಯಾಲೆಟ್ ತೊಗೊಂಡಿದ್ದೀನಿ. ಇದು ಇಲ್ಲಿ ನನ್ನ ಫೇಸ್ಗೆ ಮ್ಯಾಚ್ ಆಗುವಂಥ ಡೆಟರ್ಮೈಂಡೆಡ್ ಶೇಡ್ನ ತಗೊಂಡು ಸ್ವಲ್ಪ ಬ್ಲಷ್ ಕೊಟ್ಕೊತಾ ಇದ್ದೀನಿ. ಹೈಲೈಟರ್ ತಗೊಂಡು ನಾನು ಲಿಪ್ಸ್ಟಿಕ್ ಶೇಡ್ಗಿಂತ ಒಂದು ಶೇಡ್ ಡಾರ್ಕರ್ ಶೇಡ್ನ ನಾನು ಮೊದಲು ಲಿಪ್ ಲೈನರ್ನ ಅಪ್ಲೈ ಮಾಡ್ಕೊತೀನಿ. ಇದು ಬಂದು ಮ್ಯಾಕ್ ಅವರ ಲಿಪ್ ಲೈನರ್. ಸೊ ಈ ಶೇಡ್ ಬಂದು ಚೆರ್ರಿ ಅಂತ ಶೇಡ್ನಲ್ಲಿ ಇಷ್ಟೆಲ್ಲ ಆದಮೇಲೆ ಎಲ್ಲ ಪ್ರಾಡಕ್ಟ್ಗಳು ಐಬ್ರೋ ಮೇಲೆ ಬಿದ್ದಿರುತ್ತೆ. ಹಾಗಾಗಿ 1 ರೌಂಡ್ ಆಫ್ ನಾನು ಐಬ್ರೋನ ಫಿಲ್ ಮಾಡ್ಕೊತೀನಿ. ಸ್ವಲ್ಪ ಎಕ್ಸ್ಟ್ರಾ ಫೋಲ್ಡ್ ಓಕೆ ನೋಡ್ತಾ ಇರ್ಬೋದು. ನನ್ನ ಮೇಕಪ್ ಇಲ್ಲಿಗೆ ಮುಗಿತು. ಇವಾಗ ನಾನು ಲಾಸ್ಟಿಗೆ ಮೇಕಪ್ ಫಿಕ್ಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಮೇಕಪ್ ಫಿಕ್ಸರ್ ಬಂದು ಸ್ವಿಸ್ ಬ್ಯೂಟಿ ಅವರ ಹೈ ಆನ್ ಗ್ಲೋ. ಇದನ್ನು ನಾನು ಫೇಸ್ಗೆ ಮೇಕಪ್ ಎಲ್ಲ ಫಿನಿಶ್ ಆದಮೇಲೆ ಒಂದು ಸ್ಪ್ರೇ ಹಾಕ್ತೀನಿ ಅಷ್ಟೇ. ಇಲ್ಲಿಗೆ ಮುಗೀತು. ಇವಾಗ ರೆಡಿ ಡ್ರೆಸ್ಅಪ್ ಆಗಿ ಬರ್ತೀನಿ. ಅದು ಯಾವ ಥರ ಕಾಣಿಸುತ್ತೆ ನಿಮಗೆ ತೋರಿಸ್ತೀನಿ. ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ಈ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಶೀಲಾ ಕ್ರಿಯೇಟಿವ್ ವರ್ಲ್ಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಬಾಯ್.